channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 4ನೇ ತರಗತಿಯ ಕನ್ನಡ ವಿಷಯದ ಭಾಗ 1ರಲ್ಲಿನ 6ನೇ ಪಾಠವಾದ ದೊಡ್ಡವರು ಯಾರು ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಅಭ್ಯಾಸದ ಪ್ರಶ್ನೆಗಳು. ಮುಖ್ಯ ಪ್ರಶ್ನೆ, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ. ಮೊದಲ ಪ್ರಶ್ನೆ, ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು? ಉತ್ತರ, ಇಲಿಗಳ ಸಂಸಾರ ಒಂದು ಊರಿನಲ್ಲಿ ವಾಸವಾಗಿತ್ತು. ಪ್ರಶ್ನೆ 2, ತಂದೆ ತಾಯಿ ಇಲಿಗಳು ಏನೆಂದು ಯೋಚಿಸಿದವು? ಉತ್ತರ, ತಂದೆ ತಾಯಿ ಇಲಿಗಳು ಮಗಳಿಗೆ ತಕ್ಕ ವರನನ್ನು ಹುಡುಕಬೇಕೆಂದು ಯೋಚಿಸಿದವು. ಪ್ರಶ್ನೆ 3, ತಾಯಿ ಇಲಿ ಏನೆಂದು ಹೇಳಿತು? ಉತ್ತರ, ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು, ಅವನೇ ನಮ್ಮ ಮಗಳಿಗೆ ತಕ್ಕ ವರ ಎಂದು ತಾಯಿ ಇಲಿ ಹೇಳಿತು. ಪ್ರಶ್ನೆ 4, ಜಗತ್ತನ್ನು ಬೆಳಗುವವರು ಯಾರು? ಉತ್ತರ, ಜಗತ್ತನ್ನು ಬೆಳಗುವವರು ಸೂರ್ಯ. ಪ್ರಶ್ನೆ 5, ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವು? ಉತ್ತರ, ಸೂರ್ಯನಿಗೆ ಇಲಿಗಳು ಮದುವೆ ವಿಚಾರ ತಿಳಿಸಿದವು. ಪ್ರಶ್ನೆ 6, ಯಾರ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು? ಉತ್ತರ, ಇಲಿರಾಯನ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು. ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? ಮೊದಲ ಮಾತು, ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು. ಈ ಮಾತನ್ನು ಯಾರು ಹೇಳ್ತಾರೆ ಮಕ್ಕಳೇ? ಈ ಮಾತನ್ನು ತಾಯಿ ಇಲಿ ಹೇಳಿತು. ಯಾರಿಗೆ ಹೇಳಿತು? ತಂದೆ ಇಲಿಗೆ ಹೇಳಿತು. ನಂತರ ಎರಡನೆಯ ಮಾತು, ಇಲ್ಲ ಇಲ್ಲ, ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ. ಈ ಮಾತನ್ನು ಯಾರು ಹೇಳ್ತಾರೆ ಮಕ್ಕಳೇ? ಈ ಮಾತನ್ನು ಮೋಡ ಹೇಳಿತು. ಯಾರಿಗೆ ಹೇಳಿತು? ತಂದೆ ಇಲಿಗೆ ಹೇಳಿತು. ನಂತರ ಮೂರನೆಯ ಮಾತು, ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ. ಈ ಮಾತನ್ನು ಯಾರು ಹೇಳ್ತಾರೆ ಮಕ್ಕಳೇ? ಈ ಮಾತನ್ನು ತಂದೆ ಇಲಿ ಹೇಳಿತು. ಯಾರಿಗೆ ಹೇಳಿತು? ತಾಯಿ ಇಲಿಗೆ ಹೇಳಿತು. ನಂತರ ಈ ಮುಖ್ಯ ಪ್ರಶ್ನೆ, ವಾಕ್ಯಗಳನ್ನು ಗಮನಿಸಿ ಸರಿ ಅಥವಾ ತಪ್ಪುಗಳನ್ನು ಗುರುತಿಸು. ತಪ್ಪಿದ್ದರೆ ಸರಿಪಡಿಸಿ ಬರೆಯಿರಿ. ಮೊದಲ ವಾಕ್ಯವನ್ನು ಗಮನಿಸಿ. ಒಂದು ಊರು, ಅಲ್ಲೊಂದು ಹುಲಿಗಳ ಸಂಸಾರ ಇತ್ತು ಅಂತ ಇದೆ. ಗಮನಿಸಿ ಮಕ್ಕಳೇ, ಈ ವಾಕ್ಯದಲ್ಲಿ ತಪ್ಪಿದೆ ಅಲ್ವಾ? ಹಾಗಾದರೆ ತಪ್ಪನ್ನು ಗುರುತಿಸಿ. ಒಂದು ಊರು, ಅಲ್ಲೊಂದು ಇಲಿಗಳ ಸಂಸಾರ ಇತ್ತು. ನಂತರ ಎರಡನೆಯ ವಾಕ್ಯ, ಮಗನಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು. ಈ ವಾಕ್ಯವನ್ನು ಸರಿಪಡಿಸಿ ಬರೆದಾಗ ಮಗಳಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು ಅಂತ ಆಗುತ್ತೆ. ನಂತರ ಮೂರನೆಯ ವಾಕ್ಯ, ಬೆಟ್ಟದ ರಾಜನ ಬಳಿಗೆ ಇರುವೆಗಳು ಹೋದವು. ನೋಡಿ ಮಕ್ಕಳೇ, ಈ ವಾಕ್ಯವನ್ನು ಸರಿಪಡಿಸಿ ಬರೆದಾಗ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು ಅಂತ ಆಗುತ್ತೆ. ನಂತರ ಈ ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ವಾಕ್ಯವನ್ನು ಗಮನಿಸಿ ಮಕ್ಕಳೇ. ತಂದೆ ಇಲಿಗಳು ಯೋಚಿಸಿದವು ತಾಯಿ ಅಂತ ಇದೆ. ಈ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯವನ್ನು ಮಾಡಿದಾಗ ತಂದೆ ತಾಯಿ ಇಲಿಗಳು ಯೋಚಿಸಿದವು ಅಂತ ಆಗುತ್ತೆ. ನಂತರ ಎರಡನೆಯ ವಾಕ್ಯ, ಬೆಳಗುವ ಬಹಳ ಸೂರ್ಯ ದೊಡ್ಡವನು ಜಗತ್ತನ್ನೇ ಅಂತ ಇದೆ. ಈ ಪದಗಳನ್ನು ಸರಿಯಾಗಿ ಜೋಡಿಸಿ ಬರೆದಾಗ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಅಂತ ಆಗುತ್ತೆ. ನಂತರ ಮೂರನೆಯ ವಾಕ್ಯವನ್ನು ನೋಡಿ, ಇಲಿಗಳು ಬೆಟ್ಟದ ಹೋದವು ಬಳಿಗೆ ರಾಜನ ಅಂತ ಇದೆ. ಈ ಪದಗಳನ್ನು ಸರಿಯಾಗಿ ಜೋಡಿಸಿ ಬರೆದಾಗ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು ಅಂತ ಆಗುತ್ತೆ. ನಂತರ ಮುಖ್ಯ ಪ್ರಶ್ನೆ, ಈ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಅಂತ ಇದೆ. ಮೊದಲ ಪದ ಯೋಚಿಸು, ಪರೀಕ್ಷೆಗಳಲ್ಲಿ ಯೋಚಿಸಿ ಉತ್ತರಿಸಬೇಕು. ನಂತರ ಎರಡನೆಯ ಪದ ತೀರ್ಮಾನಿಸು, ನಾನು ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುತ್ತೇನೆಂದು ತೀರ್ಮಾನಿಸಿದ್ದೇನೆ. ನಂತರ ಮೂರನೆಯ ಪದ ಸಮರ್ಥ, ನರೇಂದ್ರ ಮೋದಿಯವರು ಸಮರ್ಥ ನಾಯಕರು. ನಂತರ ನಾಲ್ಕನೆಯ ಪದ ಮದುವೆ, ನನ್ನ ಅಕ್ಕನ ಮದುವೆ ಸಮಾರಂಭದಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ. ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ನೋಡಿ ಮಕ್ಕಳೇ, ನವಿಲು ಡ್ಯಾಶ್ ಪಕ್ಷಿ. ನವಿಲು ಸುಂದರವಾದ ಪಕ್ಷಿ. ಪಲ್ಲವಿ ಬಹಳ ಡ್ಯಾಶ್ ವಿದ್ಯಾರ್ಥಿನಿ. ಇದಕ್ಕೆ ಸೂಕ್ತ ಪದ ಬುದ್ಧಿವಂತ. ಪಲ್ಲವಿ ಬಹಳ ಬುದ್ಧಿವಂತ ವಿದ್ಯಾರ್ಥಿನಿ. ನಂತರ ಕೋಗಿಲೆ ಡ್ಯಾಶ್ ಹಾಡುತ್ತದೆ. ಇದಕ್ಕೆ ಸೂಕ್ತ ಪದ ಇಂಪಾಗಿ. ಕೋಗಿಲೆ ಇಂಪಾಗಿ ಹಾಡುತ್ತದೆ. ನಂತರ ನಾಲ್ಕನೆಯ ಬಿಟ್ಟ ಸ್ಥಳ, ಮೋಹನ ಡ್ಯಾಶ್ ನೃತ್ಯ ಮಾಡುತ್ತಾನೆ. ಇದಕ್ಕೆ ಸೂಕ್ತ ಪದ ಚೆನ್ನಾಗಿ. ಮೋಹನ ಚೆನ್ನಾಗಿ ನೃತ್ಯ ಮಾಡುತ್ತಾನೆ. ನಂತರ ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಪ್ರಾಣಿಗಳ ಹೆಸರು ಪಟ್ಟಿ ಮಾಡಿ ಅಂತ ಇದೆ. ಇಲ್ಲಿ ಕೊಟ್ಟಂತಹ ಅಕ್ಷರಗಳನ್ನು ಬಳಸಿ ಪ್ರಾಣಿಗಳ ಹೆಸರುಗಳನ್ನು ನೀವು ಸಹ ಪಟ್ಟಿ ಮಾಡಿರಿ. ನೋಡಿ, ಅಲ್ಲಿ ಯಾವ್ಯಾವ ಪದಗಳು ಬರ್ತವೆ ಅಂದರೆ ಕರಡಿ, ತೋಳ, ಕತ್ತೆ, ಇಲಿ,
ನರಿ, ಎಮ್ಮೆ, ಹುಲಿ, ಬಕ, ಹಸು. ಇಷ್ಟು ಪ್ರಾಣಿಗಳ ಹೆಸರುಗಳನ್ನು ನಾವಿಲ್ಲಿ ಗುರುತಿಸಬಹುದು. ಈ ಮುಖ್ಯ ಪ್ರಶ್ನೆ ಪ್ರಾಣಿ ಪಕ್ಷಿಗಳ ಕೂಗನ್ನು ಅನುಸರಿಸಿ ಸೂಕ್ತವಾದುದಕ್ಕೆ ಗೆರೆ ಎಳೆದು ಹೊಂದಿಸಿ ಅಂತ ಇದೆ ನೋಡಿ. ಕೋಳಿ ಕೊಕ್ಕೊ, ಕಾಗೆ ಕಾಕ, ಬೆಕ್ಕು ಮಿಯಾವ್ ಮಿಯಾವ್, ನಾಯಿ ಬೌ ಬೌ, ಕೋಗಿಲೆ ಕುಹು ಕುಹು. ಹೀಗೆ ಪಕ್ಷಿಗಳ ಕೂಗನ್ನು ಸರಿಯಾಗಿ ಅನುಸರಿಸಿ ಸೂಕ್ತವಾದುದಕ್ಕೆ ಗೆರೆ ಎಳೆಯಿರಿ ಮಕ್ಕಳೇ. ನಂತರ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ ಬರೆ. ನೋಡಿ ಮಕ್ಕಳೇ, ಇಲ್ಲಿ 2 ಪದಗಳನ್ನು ಕೊಟ್ಟಿದ್ದಾರೆ. ಆ 2 ಪದಗಳಲ್ಲಿ ಸರಿಯಾದ ಪದ ಅಥವಾ ಸರಿಯಾದ ರೂಪ ಯಾವುದು ಅನ್ನೋದನ್ನ ನೀವು ಗುರುತಿಸಿ ಬರಿಬೇಕು. ಹೆಣ್ಣು ಹೆಣ್ಣು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ರೂಪ ಹೆಣ್ಣು. ತಾಯಿ ತಾಯಿ, ಈ ತಾಯಿ ಅನ್ನೋದು ಸರಿಯಾದ ರೂಪ. ನಂತರ ಮೋಡ ಮೋಡ, ಇಲ್ಲಿ ಈ ಮೋಡ ಸರಿಯಾದ ರೂಪವಾಗಿದೆ. ಸೂರ್ಯ ಸೂರ್ಯ, ಸೂರ್ಯ ಅನ್ನೋದು ಸರಿಯಾದ ರೂಪ. ವರ ವರ, ಈ ವರ ಅನ್ನೋದು ಸರಿಯಾದ ರೂಪ. ನಂತರ ಬೆಟ್ಟ ಬೆಟ್ಟ, ಇಲ್ಲಿ ಸರಿಯಾದ ಪದ ಬೆಟ್ಟ. ನಂತರ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪದಗಳನ್ನು ಓದಿ ಬರೆ. ಇಲ್ಲಿ ನೀವು ಪದಗಳನ್ನು ರಚಿಸಬೇಕು. ಸಲಹು ಸಲಹು, ಸರಕು ಸರಕು, ಸಮರ ಸಮರ, ಸನಿಹ ಸನಿಹ. ನಂತರ ಸಹಜ ಸಹಜ, ಇನ್ನೊಂದು ಪದ ಸರ ಸರ. ಹೀಗೆ ನಾವು ಪದಗಳನ್ನು ಗುರುತಿಸ್ಬೋದು. ನಂತರ ನೋಡಿ ಮಕ್ಕಳೇ, ಬಳಕೆ ಚಟುವಟಿಕೆ ಮುಖ್ಯ ಪ್ರಶ್ನೆ ಈ ಕೆಳಗಿನ ವಾಕ್ಯಗಳ ಮಾದರಿಗಳನ್ನು ನಕಲು ಮಾಡಿ ಅಂತ ಇದೆ. ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ. ಈ ವಾಕ್ಯವನ್ನು ನೀವು ಸಹ ದುಂಡಾಗಿ ನಕಲು ಮಾಡಿ ಮಕ್ಕಳೇ. ಮುಖ್ಯ ಪ್ರಶ್ನೆ ದೊಡ್ಡವರು ಯಾರು ಪಾಠದಲ್ಲಿ ಬರುವ ಪಾತ್ರಗಳ ಸಂಭಾಷಣೆಯನ್ನು ಶಾಲೆಯಲ್ಲಿ ಗೆಳೆಯರೊಂದಿಗೆ ಸೇರಿ ಅಭಿನಯಿಸುವಂತಿದೆ. ಪತ್ರಿಕೆಗಳಲ್ಲಿ ಬರುವ ವಿವಿಧ ಚಿತ್ರಕಥೆಗಳನ್ನು ಸಂಗ್ರಹಿಸಿ ಚಿತ್ರಕಥಾ ಕೋಶ ತಯಾರಿಸುವಂತ ಇದೆ. ಅಷ್ಟೇ ಅಲ್ಲದೆ ನಿಮ್ಮ ಶಾಲೆಯಲ್ಲಿ ನಡೆಸುವ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಒಂದು ಭಿತ್ತಿಪತ್ರವನ್ನು ಶಿಕ್ಷಕರ ಸಹಾಯದಿಂದ ಸಿದ್ಧಪಡಿಸುವಂತಿದೆ ಮಕ್ಕಳೇ. ಈ ಎಲ್ಲ ಚಟುವಟಿಕೆಗಳನ್ನು ನೀವು ಮಾಡಿ. ಹಾಗಾದರೆ ಮಕ್ಕಳೇ, ಈ ಪಾಠದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.